ಅಧಿಕೃತವಾಗಿ ಅದನ್ನು ನಾವು ಮಾಹಿತಿ ಕೊಡೋಕ್ಕಾಗಲ್ಲ. ನಮ್ಮ ಸರ್ಕಾರನೇ ಪರ್ಮಿಷನ್ ತಗೊಬೇಕು. ಮೈನ್ಸ್ ಮತ್ತೆ ರೀಸ್ಟಾರ್ಟ್ ಆಗಬೇಕಂದ್ರು, ಮೈನ್ಸ್ ಸ್ಟಾರ್ಟ್ ಆಗಬೇಕಂದ್ರು, ಪರ್ಮಿಷನ್ ಕೊಡಬೇಕು ಅಂದರು ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರನೇ ಅವರಿಗೆ ಪರ್ಮಿಷನ್ ಕೊಡಬೇಕಾಗತ್ತೆ. ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಸೈನೈಡ್ ಡಂಪ್ಸ್ ಏನು 30 ಮಿಲಿಯನ್ ಸೈನೈಡ್ ಡಂಪ್ಸ್ ಇದೆ, 30 ಮಿಲಿಯನ್ ಟನ್ಸ್ ಇದೆ ಅಂತ ಇದ್ದಾರಲ್ಲ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ಯಾ? ಮಿನಿಸ್ಟ್ರಿ ಆಫ್ ಮೈನ್ಸ್ ಕೇಳಿದ್ಯಾ? ಯಾರು ಕೇಳಿದ್ದಾರೆ ಅಂತ ಮಾಹಿತಿ ತಗೊಳ್ಳೋವರೆಗೂ ಕೂಡ ಅಧಿಕೃತವಾಗಿ ನಾವು ಹೀಗೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸ್ಟೇಟ್ ಗೌರ್ಮೆಂಟ್ ಏನು ಇಂಟರ್ವೆನ್ಷನ್ ಇದೆ, ಸ್ಟೇಟ್ ಗೌರ್ಮೆಂಟ್ ಏನು ಪರ್ಮಿಷನ್ ಕೊಟ್ಟಿದೆ, ಕ್ಯಾಬಿನೆಟ್ನಲ್ಲಿ ತಗೊಳ್ಳದೆ ಅದು ಡಿಸಿಷನ್ ತೊಗೊಳಕ್ಕಾಗತ್ತಾ ಸರ್ಕಾರ? ಕ್ಯಾಬಿನೆಟ್ಟಿಗೆ ತಂದಿದ್ದಾರಾ? ಏನು ಪಾಯಿಂಟ್ಸ್ ತಂದಿದ್ದಾರೆ, ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ? ಯಾವುದೋ ಒಂದು SBI ಅಂತ ಅಥವಾ ಇನ್ಯಾವುದೋ ಹೇಳ್ತಾ ಇದ್ದೀರಾ. ಯಾವುದೇ ಒಂದು ಏಜೆನ್ಸಿಗೆ, ಯಾವುದೇ ಒಂದು ಸರ್ಕಾರದ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂದ್ರೆ, ಏಜೆನ್ಸಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂದ್ರೆ ಸರ್ಕಾರದ ಆದೇಶ ಆಗಬೇಕು, ಗೌರ್ಮೆಂಟ್ ಡಿಸಿಷನ್ ಆಗಬೇಕು, ಐದರ್ ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು ಅಥವಾ ಸರ್ಕಾರನೇ ಒಂದು ನಿರ್ಧಾರ ತಗೋಬೇಕಾದ್ರೆ. ಇದೆಲ್ಲ ಇಶ್ಯೂಸ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಭಾಳ ಇಶ್ಯೂಸ್ ಇದೆ. ಮೈನಿಂಗ್ದು ಹೊರಗಡೆ ಇರುವಂಥ ಸೈನೈಡ್ ಡಂಪ್ಸು 30 ಮಿಲಿಯನ್ ಟನ್ಸ್ ಇದೆ. ಇನ್ನೊಂದು ಕಡೆ ಮೈನಿಂಗ್ ಎಂಪ್ಲಾಯೀಸ್ದು ಇಶ್ಯೂಸ್ ಇದೆ, ಎಂಪ್ಲಾಯೀಸ್ದು ಇಶ್ಯೂಸ್ ಇದ್ದಾವೆ, ಮನೆಗಳದ್ದು ಇಶ್ಯೂಸ್ ಇದ್ದಾವೆ. ಇಷ್ಟೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಡಂಪ್ಸ್ನ ನೋಡ್ತೀವಿ ಅಂತ ಹೇಗೆ ಸರ್ಕಾರ ಕಣ್ಣು ಮುಚ್ಕೊಂಡು ಪರ್ಮಿಷನ್ ಕೊಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಂದ್ಸತಿ ಸಮಸ್ಯೆನ ಆಲಿಸೋಂಗಿದ್ರೆ, ಸಮಸ್ಯೆ ಬಗೆಹರಿಸೋಂಗಿದ್ರೆ ಫಸ್ಟ್ ಮೈನಿಂಗ್ ಎಂಪ್ಲಾಯೀಸ್ ಮಾಡಿ, ಅದಾದಮೇಲೆ ಹೌಸಿಂಗ್ ಇಶ್ಯೂ ಇದೆ ಆಮೇಲೆ ಮಾಡಿ, ಅದಾದಮೇಲೆ ರಿಸೋರ್ಸಸ್ ಇದೆ ಅಂತಂದರೆ ಅದಾದಮೇಲೆ ಲಾಸ್ಟಲ್ಲಿ ಇಂಪಾರ್ಟೆನ್ಸ್ ಕೊಡಿ. KGFL ಇಶ್ಯೂಸ್, ಬರ್ನಿಂಗ್ ಇಶ್ಯೂಸ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಕೇಂದ್ರ ಸರ್ಕಾರ ಏನು ಮಾಡಿದೆ ಬಿಟ್ಟಿದೆ ಚರ್ಚೆ ಬೇಡ. ನಮ್ಮ ರಾಜ್ಯ ಸರ್ಕಾರ, ನನ್ನ ಸರ್ಕಾರ ಮೊದಲನೇ ಆದ್ಯತೆ ಎಂಪ್ಲಾಯೀಸ್ದು 25 ಇಯರ್ಸ್ ಬರ್ನಿಂಗ್ ಇಶ್ಯೂ ಏನಿದೆ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲಿ. ಅದಾದಮೇಲೆ ಹೌಸಿಂಗ್ ಇಶ್ಯೂ ಇದೆ, ಇವತ್ತವರೆಗೂ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಿಟ್ಟರೆ ಹಕ್ಕುಪತ್ರ ಕೊಟ್ಟಿಲ್ಲ. ಮೈನಿಂಗ್ ಶೆಡ್ಸ್ಗೂ ಹಕ್ಕುಪತ್ರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಅದಕ್ಕೋಸ್ಕರ ಏನು ಇಶ್ಯೂಸ್ ಇದ್ದಾವೆ, ಇಲ್ಲಿನ ಜನಕ್ಕೆ ಏನು ಇಶ್ಯೂಸ್ ಇದ್ದಾರೆ, ಜನಸಾಮಾನ್ಯರು ಯಾವ ರೀತಿ ಸಫರ್ ಆಗಿದ್ದಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ, ಅದಕ್ಕೆ ಪ್ರಿಯಾರಿಟೀಸ್ ಕೊಡಿ. ಅದಾದಮೇಲೆ KGFL ಇರೋ ರಿಸೋರ್ಸಸ್ ಬಗ್ಗೆ ಏನಾದರೂ ಡಿಸಿಷನ್ ತಗೊಳ್ಳಿ. ಅಂದ್ರೆ ನಿಮ್ದು ವಿರೋಧ ಇದೆ ಮೇಡಮ್? ಕೋರ್ಟ್ ಇಶ್ಯೂಸ್ ಏನಿದೆ ಅಂತ ಸರ್ಕಾರ ಗಮನ ಹರಿಸೋವರೆಗೂ, ಕೋರ್ಟಲ್ಲಿ ಏನು ಇಶ್ಯೂಸ್ ಇದ್ದಾವೆ, ಏನು 25 ಇಯರ್ಸಿಂದ ಬಗೆಹರಿಸೋಕ್ಕಾಗದೇ ಇರೋಂಥ ಸಮಸ್ಯೆ, ಅದಕ್ಕೆ ಏನು ದಾರಿ ಹುಡುಕಿದ್ದೀವಿ, ಇಲ್ಲಿ ಕೆಲಸ ಮಾಡಿರೋವಂಥ ತಲತಲಾಂತರ ಸೇವೆ ಮಾಡ್ಕೊಂಡು ಬಂದಿರೋವಂಥ ಕುಟುಂಬಗಳಿಗೆ ಯಾವ ರೀತಿ ರಕ್ಷಣೆ ಮಾಡ್ತೀವಿ, ಎರಡೂ ಅದೇ ಪ್ರಿಯಾರಿಟಿ ಇಂಪಾರ್ಟೆನ್ಸ್ ಕೊಡಲಿ. ಆಮೇಲೆ ಬೇರೆ ಸ್ಟ್ಯಾಂಡ್ ತಗೊಳ್ಳಿ.